ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಓದುವಾರ ಮಾತಾಡಿದರು? ನೆನಪಿದೆಯಮ್ಮ? ಹಲ್ಲೆಲೂಯಾ. ಯಾವ ವಿಷಯವನ್ನು ದೇವರು ನಮಗೆ ತಿಳಿಯಪಡಿಸಿ ನೆನಪು ಮಾಡಿ ನೋಡೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ದೇವರು ನಮ್ಮನ್ನು ಎಲ್ಲ ಜನಾಂಗಗಳ ಮಧ್ಯದಲ್ಲಿಯೂ, ಎಲ್ಲ ಜಾತಿಗಳ ಮಧ್ಯದಲ್ಲಿಯೂ, ಎಲ್ಲ ಭಾಷೆಗಳನ್ನು ಮಾತಾಡುವ ಜನರ ಮಧ್ಯದಲ್ಲಿಯೂ ವಿಶೇಷವಾಗಿ ಪ್ರತ್ಯೇಕವಾಗಿ ನಾವು ಆತನ ಮಕ್ಕಳಾಗಬೇಕೆಂಬುದಾಗಿ, ಆತನ ಒಂದು ಪಾಲಿಸುವಂಥ ಹಿಂಡು ಕುರಿಮರಿಗಳು ನಾವಾಗಬೇಕೆಂಬುದಾಗಿ, ಆತನ ಶಿಷ್ಯರು ನಾವಾಗಬೇಕೆಂಬುದಾಗಿ, ಆತನ ರಾಜ್ಯದಲ್ಲಿ ಪ್ರತಿನಿಧಿಗಳು ನಾವಾಗಬೇಕಂತೇಳಿ ದೇವರು ನಮ್ಮನ್ನೇನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ದೇವರನ್ನು ಆಯ್ಕೆ ಮಾಡಿಕೊಂಡಿಲ್ಲ, ದೇವರೇ ನಮ್ಮನ್ನು ಏನು ಮಾಡಿದ್ದಾನೆ? ಆಯ್ಕೆ ಮಾಡಿಕೊಂಡಿದ್ರಿ. ಅಂತ್ಯಕಾಲದಲ್ಲಿ ನಾವು ನೋಡ್ತಾ ಇರ್ತೇವೆ, ಜನರು ದೇವರುಗಳನ್ನು ಏನು ಮಾಡ್ತಾರೆ? ಆಯ್ಕೆ ಮಾಡಿಕೊಳ್ತಾರೆ. ಇಂಥ ದೇವ್ರಿಗೆ ಹೋದರೆ ನಮ್ಗೆ ಇಂಥ ಕಾರ್ಯ ಆಗುತ್ತೆ, ಅಂಥ ದೇವ್ರಿಗೆ ಹೋದರೆ ಅಂಥ ಕಾರ್ಯ ಆಗುತ್ತೆ, ಮತ್ತೊಂದು ದೇವರಿಗೆ ಮಗದೊಂದು ಕಾರ್ಯ ಆಗುತ್ತೆ ಅಂತೇಳಿ ದೇವರುಗಳನ್ನು ಮನುಷ್ಯರು ಆಯ್ಕೆ ಮಾಡಿಕೊಳ್ತಾ ಇರಬೇಕಾದ್ರೆ, ಸೃಷ್ಟಿಕರ್ತನಾದ ಒಬ್ಬೇ ಒಬ್ಬ ದೇವರು, ಆತನು ನಮ್ಮನ್ನು ಏನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಒಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಮತ್ತೊಂದು ಸಂಗತಿಯ ಕಡೆಗೆ ನಾವು ಹೋಗೋಣ. ನೀವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಒಂದು ವಿಷಯ ಸಂಗತಿ, ಗತಿಸಿ ಹೋದ ಕಾಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಧ್ಯಾನದ ಅಂಶ ಏನ್ರಿ? ಗತಿಸಿ ಹೋದಂಥ ಕಾಲದಲ್ಲಿ, ಅಜ್ಞಾನದ ಕಾಲದಲ್ಲಿ, ಕತ್ತಲೆಯ ಕಾಲದಲ್ಲಿ, ದೇವರನ್ನು ತಿಳಿಯದ ಕಾಲದಲ್ಲಿ, ಮೂಢನಂಬಿಕೆಯ ಕಾಲದಲ್ಲಿ, ಅಪವಿತ್ರವಾದಂಥ ಕಾಲದಲ್ಲಿ ನಾವು ಇರುವಂಥ ಮನುಷ್ಯರು ಆಗಬಾರ್ದು. ಒಂದು ಸಾರಿ ನೀವು 15, 16, 17, 18 ವಚನಗಳನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ, ಆಹಾರ ಕೊಟ್ಟು, ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಅವರು ಈ ಮಾತುಗಳನ್ನು ಹೇಳಿದರೂ ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆರಂಭದ ಸೇವೆಯ ಆರಂಭದ ಒಂದು ದಿವಸಗಳಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಪ್ರಿಯರೇ. ಹಲ್ಲೆಲೂಯಾ. ಪೌಲನ್ನು ಮತ್ತು ಆತನ ಸಹಚರನಾಗಿರ್ತಕ್ಕಂಥ ಬಾರ್ನಬನು ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರ. ಆ ಪಟ್ಟಣದ ಹೆಸರು ಲುಸ್ತ್ರ ಎಂಬುದಾಗಿ. ಹಲ್ಲೆಲೂಯಾ. ಆ ಲುಸ್ತ್ರ ಪಟ್ಟಣಕ್ಕೆ ಹೋಗಿ ದೇವರ ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ, ಅಲ್ಲಿ ಅನೇಕ ವರ್ಷಗಳಿಂದ, 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ವರ್ಷಗಳಿಂದ ಹುಟ್ಟುಕುಂಟನಾಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿ ದೇವರ ಮಾತನ್ನು ಕೇಳ್ತಾ ಇರಬೇಕಾದ್ರೆ, ಪೌಲನು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ನೋಡಿ ಆತನಿಗೆ ಒಂದು ಮಹಾಧ್ವನಿಯಿಂದ ನೀನು ಕಾಲೂರಿ ನೆಟ್ಟಗೆ ನಿಂತುಕೋ ಎಂಬುದಾಗಿ ಕೂಗಿದಾಗ ಕೂಡಲೇ ಆ ವ್ಯಕ್ತಿಯ ಕಾಲುಗಳಿಗೆ ಬಲಶಕ್ತಿ ಬಂದು ಆತನು ಹುಟ್ಟುಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಎದ್ದು ನಡೆದಾಡಿದಾಗ ಅಲ್ಲಿರ್ತಕ್ಕಂಥ ಜನರು ಗ್ರಹಿಸಿಕೊಳ್ತಾ ಇದ್ದಾರೆ, ದೇವರೇ ಮನುಷ್ಯರಾಗಿ ಇವರ ರೂಪದಲ್ಲಿ ಇಳಿದು ಬಂದಿದ್ದಾರೆ ಎಂಬುದಾಗಿ ನೆನೆಸಿ ಇವರಿಗೆ ನಾವೇನು ಮಾಡೋಣ? ಬಲಿಗಳನ್ನು ಕೊಡೋಣ ಎಂಬುದಾಗಿ ಒಳ್ಳೆಯ, ನಾವು ನೋಡ್ತಾ ಇದ್ದಲ್ಲಿ ವಾಕ್ಯ ಹೇಳ್ತಾ ಇದೆ, ಅವ್ರಿಗೆ ಹೆಸರನ್ನು ಕೊಡ್ತಾ ಇದ್ದಾನೆ. ಪೌಲನ್ನು ಮಾಡಿದ್ದನ್ನು 11ನೇ ವಚನದಲ್ಲಿ, ಗುಂಪು ಕೂಡಿದ ಜನರು ನೋಡಿ ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬಾರ್ನಬನನ್ನು ದೆವ್ಸ್ ದೇವರೆಂತಲೂ, ಪೌಲನು ಮಾತಾಡೋದ್ರಲ್ಲಿ ಮುಖ್ಯಸ್ಥನಾದ್ದರಿಂದ ಅವನನ್ನು ಎರ್ಮೆ ದೇವರೆಂತಲೂ ಅಂದುಕೊಂಡರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಊರ ಮುಂದಿದ್ದ ದೆವ್ಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ
ಬಲಿ ಕೊಡಬೇಕೆಂದಿದ್ದನು. ಹಲ್ಲೆಲೂಯಾ. ದೇವರುಗಳೇ ಇಳಿದು ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರು ಮನುಷ್ಯರನ್ನ ತನ್ನ ಸಾಧನಗಳನ್ನಾಗಿ ಬಳಸಿಕೊಳ್ತಾ ಇದ್ದಾನೆ. ಇವತ್ತಿನ ದಿವಸ ಅಪ್ಪವರಾಗಿರಲಿ ನಾವಾಗಿರಲಿ ನಿಂತ್ಕೊಂಡಿದ್ದೇವೆ ಅಂದರೆ ದೇವರ ಸಾಧನಗಳು ಮಾತ್ರ ನಾವು. ಹಲ್ಲೆಲೂಯಾ. ಆದರೆ ಸಾಧಿಸುವಂಥವ್ರು ಯಾರ್ರೀ? ಸೃಷ್ಟಿಕರ್ತನಾದ ದೇವರೇ ಆಗಿದ್ದಾನೆ. ಆತನು ಹೇಳಿದ್ದಾನೆ, ನನ್ನ ನಾಮದಲ್ಲಿ ನೀವೇನಾದರೂ ಬೇಡಿಕೊಂಡ್ರೆ ಅದನ್ನು ನಾನೇನು ಮಾಡ್ತೀನಿ? ನೆರವೇರಿಸ್ತೀನಿ. ನನ್ನ ನಾಮದಲ್ಲಿ ನೀವು ಕೇಳಿಕೊಳ್ಳುವಾಗ, ನೀವು ನನಗೆ ವಿಧೇಯರಾಗಿ ಜೀವಿಸುವಾಗ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ಏನು ಮಾಡುತ್ತೆ? ಫಲ ಕೊಡುತ್ತೆ ಎಂಬುದಾಗಿ ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಪೌಲ ಮತ್ತು ಬಾರ್ನಬರು ಲೂಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಹುಟ್ಟು ಕುಂಟನನ್ನು ಸಂಪೂರ್ಣವಾಗಿ ಅದರಿಂದ ಬಿಡುಗಡೆ ವಿಮೋಚನೆಯನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರು ಇವ್ರನ್ನ ದೇವರು ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತಿಗೆ ಆ ಜನರಲ್ಲಿ ಎಂತಹ ಒಂದು ವಿಷಯಗಳು ಬರ್ತಾ ಇದೆ ಅಂತಂದರೆ ಅದನ್ನೇ ಒಂದು ಒಳ್ಳೆಯ ಸುವಾರ್ತೆ ಅವಕಾಶ ಎಂಬುದಾಗಿ ತಿಳಿದಿರ್ತಕ್ಕಂಥ ಪೌಲನು ಮಾತಾಡ್ತಾ ಇದ್ದಾನೆ. ಏನಂತೇಳಿ, ಮನುಷ್ಯರೇ, ನೀವು ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ? ವ್ಯರ್ಥವಾದಂಥ ಕೆಲಸವನ್ನು ನೀವು ಮಾಡುವಂಥದ್ದು ಏನು? ನಾವು ನಿಮ್ಮಂಥ ಸ್ವಭಾವವುಳ್ಳವರೇ, ನಾವು ಕೂಡ ಮನುಷ್ಯರೇ, ನಾವು ಮಣ್ಣಿಗೆ ಮಣ್ಣಾಗುವಂಥವರೇ ಅಂತೇಳಿ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಆ ಜನರು ಏನು ಮಾಡ್ತಾ ಇಲ್ಲ ಅಂತೇಳಿ ತಿಳಿದುಕೊಳ್ತಾ ಇಲ್ಲ ಪ್ರಿಯರೇ. ಕಾರಣ ಏನಂತಂದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಜನರಿಗೆ ಎಷ್ಟು ಹೇಳಿದ್ರು ಕೂಡ ಜನರನ್ನು ತಡೆಯುವಂಥದ್ದು ಏನಾಗಿತ್ತಂತೆ? ಕಷ್ಟವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ. ಇವತ್ತಿನ ಧ್ಯಾನದ ಅಂಶ ಏನಂತ ಹೇಳಿದೆ ನಾನು? ಗತಿಸಿ ಹೋದಂಥ ಕಾಲ. ಹಲ್ಲೆಲೂಯಾ. ಗತಿಸಿ ಹೋದಂಥ ಕಾಲ. ಎಂತಹ ಕಾಲ ಅದು? ಗತಿಸಿ ಹೋದಂಥ ಕಾಲ. ಆ ಗತಿಸಿ ಹೋದಂಥ ಕಾಲ ಎಂಬುದಾಗಿ ಸತ್ಯದೇವರು ಯಾಕೆ ಬರೆಸಿದ್ದಾರೆ ಅಂದರೆ, ಆ ಕಾಲದಲ್ಲಿ ಜನರು ಯಾವ ಒಂದು ಮಾರ್ಗದಲ್ಲಿದ್ದರು ಅಂದರೆ ಕತ್ತಲೆಯ ಮಾರ್ಗದಲ್ಲಿದ್ದರು, ಅಜ್ಞಾನದ ಮಾರ್ಗದಲ್ಲಿದ್ದರು. ಯಾವುದು ಸತ್ಯನೋ, ಯಾವುದು ಸುಳ್ಳೋ, ಯಾವುದು ಪವಿತ್ರತೆಯೋ, ಯಾವುದು ಅಪವಿತ್ರತೆಯೋ, ಯಾವುದು ಶಾಪವೋ, ಯಾವುದು ಆಶೀರ್ವಾದವೋ, ಯಾವುದು ಕೆಟ್ಟದ್ದೋ, ಯಾವುದು ಒಳ್ಳೆಯದೆಂಬುದಾಗಿ ತಿಳಿಲಾರದೆ ಸಂಪೂರ್ಣವಾಗಿ ದೇವರನ್ನು ಮರೆತಂಥವರಾಗಿ, ದೇವರ ಶಕ್ತಿಯನ್ನು ತೊರೆದಂಥವರಾಗಿ, ತಮಗೆ ಇಷ್ಟ ಬಂದ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಕಾಲವೇ ಎಂಥ ಕಾಲ ರೀ ಅದು? ಗತಿಸಿ ಹೋದಂಥ ಕಾಲ. ಹಲ್ಲೆಲೂಯಾ. ಇಲ್ಲಿ ದೇವರು ಮಾತಾಡ್ತಾ ಇದ್ರು ಇವತ್ತಿನ ದಿವಸ, ಆ ಗತಿಸಿ ಹೋದಂಥ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ಮನಸ್ಸಿಗೆ ತೋಚಿದ ಹಾಗೆ ನಡೆಯೋದಕ್ಕೆ ಬಿಟ್ಟುಬಿಟ್ಟನಂತೆ ದೇವರು. ಹಲ್ಲೆಲೂಯಾ. ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಕೇಳಲಾರದಂಥ ಸ್ಥಿತಿಯಲ್ಲಿ ದೇವ್ರು ಏನು ಮಾಡಿದಂತೆ? ಅವರ ಪಾಡಿಗೆ ಅವರ ಇಷ್ಟಕ್ಕೆ ಅವ್ರನ್ನ ಏನು ಮಾಡಿಬಿಟ್ರು? ಬಿಟ್ಟುಬಿಟ್ರು ಪ್ರಿಯರೇ. ಅದರ ಕುರಿತಾಗಿ ನೀವು ಒಂದು ಸಾರಿ ನೀವು ಸತ್ಯವೇದ ಪುಸ್ತಕದಲ್ಲಿ ನೀವು ತೆಗೆದಿದ್ದೆ, ಅದರಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ಒಂದು ಸಾರಿ ನೀವು ಓದ್ತೀರಾ? ಗತಿಸಿ ಹೋದ ಕಾಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 32 ವಚನಗಳನ್ನು ಓದುವಾಗ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಆ ಒಂದು ಗತಿಸಿ ಹೋದಂಥ ಕಾಲದಲ್ಲಿ ದೇವರನ್ನು ಬಿಟ್ಟು ಅಲೆದಾಡಿರ್ತಕ್ಕಂಥ ಮನುಷ್ಯರು, ದೇವರ ಆಜ್ಞೆಗಳನ್ನು ಬಿಟ್ಟು ಅಲೆದಾಡಿರ್ತಕ್ಕಂಥ ಮನುಷ್ಯರು. 32ನೇ ವಚನ ನೀವು ಅಲ್ಲಿಂದ ಓದ್ಕೊಂಡು ಬಂದರೆ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರು. ವಾಕ್ಯ ಹೇಳ್ತದೆ ಏನಂತೇಳಿ, ಅವರಿಗೆ ಗೊತ್ತಿದ್ದಾಗಲೂ ಕೂಡ, ಸಂಪೂರ್ಣವಾಗಿ ದೇವರ ಶಕ್ತಿ ಏನೆಂಬುದಾಗಿ ಗ್ರಹಿಸಿಕೊಂಡಿದ್ದಾಗಲೂ ಕೂಡ, ದೇವರು ಇದ್ದಾನೆಂಬುದಾಗಿ ಅವರು ತಿಳಿದಿದ್ದಾಗಲೂ ಕೂಡ, ದೇವರ ಪ್ರತಿರೂಪ ಯೇಸು ಸ್ವಾಮಿ ಎಂಬುದಾಗಿ ಅವರು ಗ್ರಹಿಸಿಕೊಂಡಿದ್ದಾಗಲೂ ಕೂಡ, ದೇವರ ಶಕ್ತಿ ಆತನಲ್ಲಿ ವಾಸವಾಗಿದೆ, ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಎಂಬುದಾಗಿ ಅವರು ತಿಳಿದಿದ್ದಾಗಲೂ ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ದೇವರನ್ನು ಏನು ಮಾಡ್ತಾ ಇಲ್ಲ? ಒಪ್ಪುತ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಕೃತಿಯನ್ನು ನಾವು ನೋಡುವಾಗ ಯಾವ ರೀತಿಯಾಗಿ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥ ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವಂಥದ್ದು ಎಷ್ಟು ಸತ್ಯವಾಗಿದೆಯೋ, ಅಮಾವಾಸ್ಯೆ ಹುಣ್ಣಿಮೆಗಳ ಸಮಯದಲ್ಲಿ ಚಂದ್ರನು ಕಾಣಿಸುವಂಥದ್ದು ಕಾಣಲಾರದಂಥ ಸ್ಥಿತಿ ಎಷ್ಟು ಸತ್ಯವಾಗಿದೆಯೋ, ಈ ಭೂಮಿ ತಿರುಗುವಂಥದ್ದು ಎಷ್ಟು ಸತ್ಯವಾಗಿದೆಯೋ, ಸುಗ್ಗಿ ಕಾಲಗಳು ಬರುವಂಥದ್ದು ಎಷ್ಟು ಸತ್ಯವಾಗಿದೆಯೋ, ಮನುಷ್ಯರು ಆ ಎಲ್ಲ ಒಂದು ಪ್ರಕೃತಿಯನ್ನು ನೋಡುವಾಗ ಇದರ ಹಿಂದೆ ಒಂದು ಶಕ್ತಿ ಇದೆ, ದೇವರು ಇದ್ದಾನೆಂಬುದಾಗಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾರೆ? ಗ್ರಹಿಸಿಕೊಳ್ತಾರೆ ಪ್ರಿಯರೇ. ಆದರೂ ಕೂಡ ಅವರಿಗೆ ತಿಳಿದಾಗಲೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ, ಮನುಷ್ಯರು ಏನು ಮಾಡ್ತಾ ಇದ್ದಾರೆ? ನಮಗಿಷ್ಟವಾಗಿಲ್ಲ. ಯಾರಿಷ್ಟ ಆಗಿಲ್ಲ ಅಂತ? ಅವರಿಗೆ ದೇವ್ರು ಇಷ್ಟ ಆಗಿಲ್ಲ ಅಂತೇಳಿ ದೇವರನ್ನ ಬಿಟ್ಟಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀವು ಅಜ್ಞಾನದಲ್ಲಿ ಇರಬೇಡ್ರಿ, ನೀವು ಜೀವ ಸ್ವರೂಪನಾದಂಥ ದೇವರ ಕಡೆಗೆ ನೀವೇನು ಮಾಡಬೇಕು? ತಿರುಗಿಕೊಳ್ಬೇಕಂತೇಳಿ ನಾವು ನಿಮಗೆ ಸುವಾರ್ತೆಯನ್ನು ತಿಳಿಸ್ತಾ ಇದ್ದೇವೆ ಎಂಬುದಾಗಿ ಪೌಲ ಮತ್ತು ಬಾರ್ನಬರು ಏನು ಮಾಡ್ತಾ ಇದ್ದಾರೆ? ಆ ಜನರ ಮಧ್ಯದಲ್ಲಿ ಹೇಳಿದಾಗಲೂ ಕೂಡ ದೇವರ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. 17ನೇ ವಚನ ನಾವು ನೋಡ್ತಾ ಇದ್ದೇವೆ, ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ದೇವರು ಇದ್ದಾನೆ ಎಂಬುದಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಸೂರ್ಯನನ್ನು ಕಳಿಸ್ತಾ ಇದ್ದಾನೆ, ಚಂದ್ರನನ್ನು ಕಳಿಸ್ತಾ ಇದ್ದಾನೆ, ಸುಗ್ಗಿ ಕಾಲಗಳನ್ನು ಕಳಿಸ್ತಾ ಇದ್ದಾನೆ, ಆಕಾಶದಿಂದ ಮಳೆಯನ್ನು ದಯಪಾಲಿಸ್ತಾ ಇದ್ದಾನೆ, ನಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸುವುದಕ್ಕಾಗಿ ಪ್ರತಿ ವಿಷಯದಲ್ಲಿ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ, ಆಹಾರವನ್ನು ನಮಗೆ ಒದಗಿಸಿಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ ಎಂಬುದಾಗಿ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ?
ಇಲ್ಲ, ಮನುಷ್ಯರೇ ದೇವರೆಂಬುದಾಗಿ ಅವರನ್ನು ದೇವರ ಸ್ಥಾನದಲ್ಲಿ ಕೂಡಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಮೂಢನಂಬಿಕೆಯನ್ನು ಬಿಟ್ಟು ಬರಬೇಕಾಗಿದೆ. ಇವತ್ತಿನ ದಿವಸ ನಾವು ಅಜ್ಞಾನವನ್ನು ಬಿಟ್ಟು ಬರಬೇಕಾಗಿದೆ. ಇವತ್ತಿನ ದಿವಸ ನಾವು ಕತ್ತಲೆಯನ್ನು ಬಿಟ್ಟು ಬರಬೇಕಾಗಿದೆ. ಇವತ್ತಿನ ದಿವಸ ನಾವು ಆ ಒಂದು ಅಪವಿತ್ರತೆಯನ್ನು ಬಿಟ್ಟು ದೇವರ ಕಡೆಗೆ ಬರಬೇಕಾಗಿದೆ ಪ್ರಿಯರೇ. ದೇವರ ಮಾರ್ಗದಲ್ಲಿ ನಾವು ಬರುವಾಗ, ದೇವರ ಕಡೆಗೆ ನಾವು ಬರುವಾಗ, ಆ ಒಂದು ಗತಿಸಿ ಹೋದಂಥ ಕಾಲದಲ್ಲಿ ನಮ್ಮ ಪೂರ್ವಿಕರು ಸರಿಯಾದ ರೀತಿಯಲ್ಲಿ ನಡೆದಿಲ್ವೇನೋ, ಇವತ್ತು ಕೂಡ ಈ ಲೋಕದಲ್ಲಿ ನಾವು ನೋಡುವಾಗ ಗತಿಸಿ ಹೋದ ಕಾಲದಲ್ಲಿ ಜನರು ನಡೆದ ರೀತಿಯಲ್ಲಿ ಇವತ್ತಿನ ದಿವಸ ಕೂಡ ಜನರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ಇವತ್ತಿನ ದಿವಸ ನಾವು ಸಂತೋಷ ಪಡುವವರಾಗಿದ್ದೇವೆ. ಕಾರಣ ಏನಂತಂದರೆ, ದೇವರು ಅದರಿಂದ ನಮ್ಮನ್ನು ಏನು ಮಾಡಿದ್ದಾನೆ, ಹೊರಗಡೆ ತೆಗೆದುಕೊಂಡು ಬಂದಿದ್ದಾನೆ. ಅಜ್ಞಾನದ ಕಾಲದಿಂದ ದೇವರು ನಮಗೇನು ಮಾಡಿದ್ದಾನೆ, ಹೊರಗಡೆ ತೆಗೆದುಕೊಂಡು ಬಂದಿದ್ದಾನೆ ಪ್ರಿಯರೇ. ಗತಿಸಿ ಹೋದ ಕಾಲದಲ್ಲಿ ಅನೇಕವಾಗಿರ್ತಕ್ಕಂಥ ತಪ್ಪಾದ ಕಾರ್ಯಗಳನ್ನು ಅವರು ಮಾಡಿದರು, ಅವರು ನಾಶನಕ್ಕೆ ಪಾತ್ರರಾದರು. ಇವತ್ತು ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ನೀವು ಆ ಕಾಲದಲ್ಲಿ ಇರುವವರ ಹಾಗೆ, ಆ ಕಾಲದವರ ಲಕ್ಷಣಗಳು ಉಳ್ಳವರಾಗಿ ನೀವು ಇನ್ನು ಮುಂದೆ ಜೀವಿಸಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುವಂಥದ್ದು ಒಂದೇ, ಆತನ ಸುವಾರ್ತೆ ತಿಳಿಸುವಂಥದ್ದು ಒಂದೇ. ನಾವು ಆತನಿಗೆ ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕಂತೆ, ನಡೆದುಕೊಳ್ಳುವವರಾಗಬೇಕು. ಆತನು ಒಂದು ಹೆಜ್ಜೆ ಜಾಡನ್ನು ಆತನು ತೋರಿಸಿ ಹೋಗಿದ್ದಾನೆ. ಆ ಒಂದು ಹೆಜ್ಜೆ ಜಾಡು ನಮ್ಮನ್ನು ಎಲ್ಲಿಗೆ ಹೋಗುತ್ತಂದರೆ, ಎಲ್ಲಿಗೆ ನಡೆಸುತ್ತಂತಂದರೆ, ಗತಿಸಿ ಹೋದ ಕಾಲಕ್ಕಿಂತ ಯಾವ ಕಾಲದ ಕಡೆಗೆ ಅದು ನಡೆಸುತ್ತಂದರೆ, ಶಾಶ್ವತವಾಗಿರ್ತಕ್ಕಂಥ ನಿತ್ಯತ್ವದ ಕಾಲದ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರೇರ. ಅದರ ಸಲುವಾಗಿ ದಾನಿಯೇಲನ ಗ್ರಂಥದಲ್ಲಿ ನೀವು ತೆಗೆದಿದ್ದೆ, ಅದರಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ. ಒಂದು ಸಾರಿ ತೆಗಿತೀರಾ ಅಮ್ಮ? 6ನೇ ಅಧ್ಯಾಯ ಹೋದ್ರಮ್ಮ, 26ನೇ ವಚನ. ನಾನಾಳುವ ರಾಜ್ಯದವರೇ ಎಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನೂ ಆಗಿದ್ದಾನೆ. ಆತನೇ ದಾನಿಯೇಲನನ್ನ ಸಿಂಹಗಳ ಕೈಯಿಂದ ತಪ್ಪಿಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ಲಕ್ಷಣಗಳನ್ನು ಒಬ್ಬ ರಾಜನ ಏನು ಮಾಡ್ತಾ ಇದ್ದಾನೆ, ವಿವರಿಸ್ತಾ ಇದ್ದಾನೆ ಪ್ರೇರ. ಹಲ್ಲೆಲೂಯಾ. ದಾರ್ಯಾವೇಶನ್ ಎನ್ನುವಂಥ ರಾಜನ ಏನು ಮಾಡ್ತಾ ಇದ್ದಾನೆ, ದೇವರ ಲಕ್ಷಣಗಳನ್ನು ವಿವರಿಸ್ತಾ ಇದ್ದಾನೆ. ಏನಂತ ಹೇಳಂತಂದರೆ, ಆತನ ರಾಜ್ಯ ಶಾಶ್ವತವಾಗಿರ್ತಕ್ಕಂಥ ರಾಜ್ಯ ಎಂಬುದಾಗಿ. ಹಲ್ಲೆಲೂಯಾ. ಅದು ಅಳೆದು ಹೋಗಲಾರದ ರಾಜ್ಯ. ಅದನ್ನು ಯಾರು ಕೂಡ ಅಲಗಾಡಿಸಲಾರದಂಥ ಒಂದು ಶಾಶ್ವತವಾದಂಥ ರಾಜ್ಯ ಪ್ರೇರ. ಆ ರಾಜ್ಯದಲ್ಲಿ ದೇವರು ನಮ್ಮನ್ನು ಏನು ಮಾಡಿದಾನೆ, ಸೇರಿಸಿಕೊಂಡಿದ್ದಾನೆ ಪ್ರೇರ. ಶಾಶ್ವತ ಕಾಲದ ಕಡೆಗೆ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಇವತ್ತಿನ ದಿವಸ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವೊಂದು ಗತಿಸಿ ಹೋದ ಕಾಲದ ಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ತಾ ಇದ್ದಾವೆ. ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಯನ್ನು ಪೂಜಿಸುವಂಥದ್ದಾಗಿರ್ಬೋದು, ದೇವರು ಹೇಳಿದಂಥ ಆಜ್ಞೆಗಳಿಗೆ ಒಳಗಾಗಿ ಜೀವಿಸಲಾರದಂಥ ಸ್ಥಿತಿಯಾಗಿರ್ಬೋದು, ಸಂಪೂರ್ಣವಾಗಿ ಸ್ವಚಿತ್ತದ ಪ್ರಕಾರವಾಗಿ ನಡೆಯುವಂಥದ್ದಾಗಿರ್ಬೋದು, ದೇವರಿಗೆ ವಿಧೇಯತೆಯನ್ನು ತೋರಿಸಲಾರದಂಥ ಜೀವಿತ ಆಗಿರ್ಬೋದು, ದೇವರಿಗೆ ಧಿಕ್ಕಾರ ಮಾಡಿ ಜೀವಿಸುವಂಥದ್ದು ಜೀವಿತ ಆಗಿರ್ಬೋದು ಪ್ರಿಯರು. ಇವೆಲ್ಲವೂ ಕೂಡ ಅಜ್ಞಾನದ ಕಾಲದಲ್ಲಿ ಮನುಷ್ಯರು ಮಾಡಿದಂಥ ತಪ್ಪಾದಂಥ ಕಾರ್ಯಗಳು ಪ್ರಿಯರಾದರೆ, ದೇವರು ಇವತ್ತಿನ ದಿವಸ ಕೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸು, ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಕೂಡ ನಿನ್ನಂತೆ ನೀನೇನು ಮಾಡು, ಪ್ರೀತಿಸು ಎಂಬುದಾಗಿ. ಹಲ್ಲೆಲೂಯಾ. ನೀನು ನನಗೆ ಒಳಗಾಗಿ ಜೀವಿಸು, ನೀನು ನನಗೆ ವಿಧೇಯತೆಯನ್ನು ತೋರಿಸಿ, ನೀನು ನನ್ನ ಮಾರ್ಗದಲ್ಲಿ ಸರಿಯಾಗಿ ನೀನು ನಡೆದುಕೊಳ್ಳುವುದೇ ಆದರೆ ನಾನು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡ್ತೀನಿ. ಗತಿಸಿ ಹೋದಂಥ ಆ ಕಾಲದವರಲ್ಲಿ ಇರ್ತಕ್ಕಂಥ ಒಂದು ಅಜ್ಞಾನದ ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ಳಲಾರ್ದ ಹಾಗೆ ನೀನು ಸ್ಥಿರಚಿತ್ತನಾಗಿ ದೃಢವಾಗಿ ನನ್ನನ್ನು ಹಿಂಬಾಲಿಸಿ ನಡೆಯುವಂಥದ್ದೇ ಆದರೆ ನಿನ್ನ ಜೀವಿತದಲ್ಲಿ ಅದ್ಭುತ ಮಹತ್ತರ ಕಾರ್ಯಗಳನ್ನು ನಾನೇನು ಮಾಡ್ತೀನಿ, ಜರುಗಿಸುವಂಥ ದೇವರಾಗಿದ್ದೇನೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದೆಲ್ಲವನ್ನು ನಮಗೆ ಕೊಡುವಂಥದ್ದು ಯಾವುದ್ರಿ? ದೇವರ ಸುವಾರ್ತೆ ಮಾತ್ರ, ದೇವರ ವಾಕ್ಯ ಮಾತ್ರ, ದೇವರ ನಿಜವಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಜೀವ ತುಂಬುವಂಥ ದೇವರ ವಾಕ್ಯ ಮಾತ್ರ ಇದೆಲ್ಲ ನಮಗೆ ಒದಗಿಸಿಕೊಡುವಂಥದ್ದಾಗಿದೆ ಪ್ರಿಯರ. ಜನರು ಏನು ಮಾಡ್ತಾ ಇದ್ದಾರೆ, ಇವರೇ ದೇವರುಗಳೆಂಬುದಾಗಿ ಪೌಲ ಮತ್ತು ಬಾರ್ನಬರನ್ನು ಅಂದ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ, ಲೋಕದಲ್ಲಿ ನಡೆಯುವಂಥದ್ದು ಕೂಡ ಇದೆ. ಹಲ್ಲೆಲೂಯಾ. ಪ್ರಕೃತಿಯನ್ನು, ನಿಸರ್ಗವನ್ನು ದೇವರೆಂಬುದಾಗಿ ನಾವು ನೆನೆಸ್ತಾ ಇದ್ದಾರೆ ಕೆಲವು ಜನರು. ಪ್ರಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಗಳನ್ನು ದೇವರೆಂಬುದಾಗಿ ನೆನೆಸ್ತಾರೆ. ಪ್ರಕೃತಿಯಲ್ಲಿ ಕಾಣಿಸಿಕೊಳ್ಳುವಂಥ ದೇವರು ಒದಗಿಸಿಕೊಟ್ಟಂಥ ಮಳೆಯ ಮೂಲಕವಾಗಿ ಬಂದಿರತಕ್ಕಂಥ ನದಿಗಳನ್ನು, ನೀರಿನಲ್ಲಿ ದೇವರನ್ನು ಹುಡುಕ್ತಾರೆ, ಕಲ್ಲುಗಳಲ್ಲಿ ದೇವರನ್ನು ಹುಡುಕ್ತಾರೆ, ಕಟ್ಟಿಗೆಯಲ್ಲಿ ದೇವರನ್ನು ಹುಡುಕ್ತಾರೆ, ಮನುಷ್ಯರಲ್ಲಿ ದೇವರನ್ನು ಹುಡುಕ್ತಾರೆ, ಮತ್ತು ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶದಲ್ಲಿ ಕೂಡ ದೇವರನ್ನು ಹುಡುಕ್ತಾರೆ. ಪ್ರತಿಯೊಂದರಲ್ಲಿ ದೇವರನ್ನು ಹುಡುಕ್ತಾ ಇದ್ದಾರೆ. ಆದರೆ ಸತ್ಯ ದೇವರು ಒಬ್ಬ ಆತನಿದ್ದಾನೆಂಬುದಾಗಿ ಗ್ರಹಿಸಿಕೊಳ್ಳಲಾರದ ಹಾಗೆ ಅವರು ದೇವರನ್ನು ಹುಡುಕ್ತಾ ಇದ್ದಾರೆ. ಇದೇ ವಿಷಯವನ್ನು, ಸಂಗತಿಯನ್ನು ಆ ಜನರಿಗೆ ಹೇಳಿದರೆ ಆ ಜನರು ಕೇಳಲಿಲ್ಲ ಪ್ರಿಯ.
ಪ್ರಿಯರೇ. ಯಾರು ದೇವರು ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿದ್ರು ಅದೇ ಜನರಿಗೆ ಏನು ಮಾಡ್ತಾ ಇದ್ದಾರೆ, ಪೌಲ ಬಾರ್ನಬರು ಈ ಮಾತನ್ನು ಹೇಳಿದಾಗ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ನೋಡ್ರಿ, ಅಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಕಲ್ಲೆಸೆದು ಕೊಲ್ಲಬೇಕಂತೇಳಿ. 19ನೇ ವಚನ ಓದ್ತೀರಾ? ತರುವ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು. ಹಲ್ಲೆಲೂಯಾ. ಯಾವ ಜನರು ದೇವರು ದೇವರು ಈ ದೇವರು ಅಂತೇಳಿ ಅವರಿಬ್ಬರನ್ನ ಅಂದರು, ಈಗ ಅದೇ ಜನರು ಏನು ಮಾಡ್ತಾ ಇದ್ದಾರೆ, ಕಲ್ಲು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಪ್ರೇಯರ್. ಯಾರಿಗೆ? ಅದೇ ಪೌಲನಿಗೆ, ಅದೇ ಬಾರ್ನಬನಿಗೆ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಈ ಲೋಕದಲ್ಲಿ ಯಾವ ಮನುಷ್ಯನು ಕೂಡ ಶಾಶ್ವತವಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ವರ್ಷ ಬದುಕಿದರೂ ಕೂಡ ಅವನು ಮತ್ತೆ ಪುನಃ ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗಲೇಬೇಕು. ಹಲ್ಲೆಲೂಯಾ. ಪ್ರೇಯರ್. ಆದರೆ ಯಾವ ಜನರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೋ, ಸತ್ಕಾರ್ಯಗಳನ್ನು ಮಾಡ್ತಾರೋ, ಅವರು ಯಾವ ಒಂದು ಜಾತಿ ಜನಾಂಗದಲ್ಲಿ ಇದ್ದಾಗಲೂ ಕೂಡ ಅವ್ರಿಗೆ ಒಂದು ವೇಳೆ ಸುವಾರ್ತೆಯನ್ನು ತಿಳಿಲಾರದೇ ಇದ್ದರೆ ಅವರ ಸತ್ಕಾರ್ಯಗಳ ಮೂಲಕವಾಗಿಯೇ ಒಂದು ವೇಳೆ ಅವ್ರು ಏನು ಮಾಡ್ತಾರೆ, ದೇವರ ರಾಜ್ಯವನ್ನು ಪಡೆದುಕೊಳ್ಬೋದು ಪ್ರೇಯರ್. ಯಾಕಂದರೆ ದೇವರು ಅನ್ಯಾಯಸ್ಥನಲ್ಲ, ದೇವರು ನ್ಯಾಯ ತೀರ್ಪನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಆತನಾಗಿದ್ದಾನೆ. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಆ ಅಜ್ಞಾನದ ಕಾಲಗಳನ್ನು, ಗತಿಸಿ ಹೋದಂಥ ಕಾಲಗಳಲ್ಲಿ ಇರ್ತಕ್ಕಂಥ ಆ ಜನರ ಲಕ್ಷಣಗಳನ್ನು ನಾವು ಸಂಪೂರ್ಣವಾಗಿ ಏನು ಮಾಡಬೇಕು, ತೊಡಿಬೇಕು ಪ್ರಿಯರೇ. ನಾವು ಅದನ್ನು ಬಿಡಬೇಕಂತಂದರೆ ವಾಕ್ಯವನ್ನು ಹಿಡಿದುಕೊಂಡು ನಾವು ಜೀವಿಸಬೇಕು. ವಾಕ್ಯ ನಮಗೆ ಏನು ಕಲಿಸ್ತಾ ಇದೆ, ಏನು ಬೋಧಿಸ್ತಾ ಇದೆಯೋ ಅದರಲ್ಲಿ ನಾವು ಸುಖ ಪಡಬೇಕು. ಅದರ ಮೂಲಕವಾಗಿ ನಾವು ಜೀವಿಸುವವರಾಗಬೇಕು. ನಮ್ಮ ಭಕ್ತಿಯನ್ನು ಸ್ಥಿರವಾಗಿ ನಾವು ಕಟ್ಟಿಕೊಳ್ಳುವಂಥವರು ಆಗಬೇಕು ಪ್ರಿಯರೇ. ಗತಿಸಿ ಹೋದ ಕಾಲದಲ್ಲಿ ಪೌಲನ ಅನೇಕ ಚರ್ಚೆಯನ್ನು ಮಾಡ್ತಾನೆ. ನಾನು ಈಗಾಗಲೇ ತಿಳಿಸಿದ 18ರಿಂದ 32 ವಚನಗಳು ಅಪೊಸ್ತಲರ ಕೃತ್ಯಗಳ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರತಕ್ಕಂಥ ಆ ವಚನಗಳನ್ನು ನೀವು ಓದಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಪ್ರೇಯರ್. ಅವ್ರು ಹೆಂಗಂತಂದರೆ ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥದ್ದು ಎಲ್ಲವನ್ನ ದೇವರ ಸ್ಥಾನಕ್ಕೆ ಅವ್ರು ಏನು ಮಾಡಿದರು, ತೆಗೆದುಕೊಂಡು ಬಂದರು ಪ್ರೇಯರ್. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂಥದ್ದು ಎಲ್ಲವುಗಳನ್ನು ದೇವರು ಎಂಬುದಾಗಿ ತಿಳಿದುಕೊಂಡ್ರು. ಆದರೆ ಆ ದೇವರು ಇದ್ದಾನೆ ಎಂಬುದಾಗಿ ಅವರು ಸಂಪೂರ್ಣವಾಗಿ ಏನು ಮಾಡಲಿಲ್ಲ, ಅದನ್ನು ಮೆಚ್ಚಲಿಲ್ಲ ಪ್ರಿಯರೇ. ಅದಕ್ಕಾಗಿ ನೋಡ್ರಿ, ಒಂದ್ಸಾರಿ ಆ 37ನೇ ವಚನ ಇನ್ನೊಂದ್ಸಾರಿ ನಾವು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಅವರು ಮಾಡಿದಂಥ ಗತಿಸಿ ಹೋದ ಕಾಲದವರ ಲಕ್ಷಣಗಳು ಏನಾಗಿದೆ ಅಲ್ಲಿ ಕೊನೆಯದಾಗಿ ನಾವು ನೋಡಿ ಮುಗಿಸೋಣ. ಹಲ್ಲೆಲೂಯಾ. 21ನೇ ವಚನ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದ ಘನಪಡಿಸಲಿಲ್ಲ. ಅಂದರೆ ದೇವರು ಯಾರಂತೇಳಿ ಗೊತ್ತು, ಆದರೂ ಕೂಡ ದೇವರಿಗೆ ಅವರು ಏನು ಮಾಡಲಿಲ್ಲ, ದೇವರು ಎಂಬುದಾಗಿ ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿರುವಂಥದ್ದು ಸೃಷ್ಟಿಕರ್ತನ ದೇವರೆಂಬುದಾಗಿ ಅವ್ರಿಗೆ ಗೊತ್ತಿದ್ರೂ ಕೂಡ ಆತನಿಗೆ ಉಪಕಾರ ಮಾಡಲಿಲ್ಲ. ಅವರು ಎಷ್ಟೋ ವಿಚಾರಗಳು ಮಾಡಿ 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 ಅವ್ರು ಏನು ಮಾಡಿದ್ರಿ, ಫಲ ಕಾಣಲಾರದೆ ಹೋದ್ರು. ಯಾಕಂದರೆ ಅಲ್ಲಿ ಆಗುತ್ತೇನೆ, ಇಲ್ಲಿ ಆಗುತ್ತೇನೆ, ಅದಾಗುತ್ತೇನೆ, ಇದಾಗುತ್ತೇನೋ, ಅಲ್ಲಿ ಮೂಲಕವಾಗಿ ನಾವು ಮೋಕ್ಷವನ್ನು ಪಡೆದುಕೊಳ್ತೀವಿ ಅಂತೇಳಿ ಎಲ್ಲ ವಿವೇಕವಿಲ್ಲಲಾರದಂಥ ಅವರ ಸ್ಥಿತಿ, ಅವರ ಮನಸ್ಸು ಏನಾಗಿತ್ತಂತೆ, ಕತ್ತಲೆಯ ಕಡೆಗೆ ಹೋಗಿತ್ತಂತೆ. ಹಲ್ಲೆಲೂಯಾ. ಪ್ರೇಯರ್. ಅಜ್ಞಾನದಲ್ಲಿರುವವನಿಗೆ ಅವನಿಗೆ ಎಷ್ಟು ಹೇಳಿದರೂ ಕೂಡ ಅವನ ಅಜ್ಞಾನವನ್ನು ಬಿಟ್ಟು ಹೊರಗಡೆ ಬರೋದಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಆ ಒಂದು ಅಪವಿತ್ರಾತ್ಮ ಜೀವಿತದಲ್ಲಿ ಇರ್ತಕ್ಕಂಥವನಿಗೆ ಅವನಿಗೆ ಎಷ್ಟು ಹೇಳಿದ್ರು ಕೂಡ ಆ ಒಂದು ಅಪವಿತ್ರಾತ್ಮ ಜೀವಿತನ ಬಿಟ್ಟು ಅವನೇನು ಮಾಡೋದಿಲ್ಲ, ಬರೋದಿಲ್ಲ ಪ್ರೇಯರ್. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂತಂದರೆ, ನಾವೇ ಜ್ಞಾನಿಗಳು, ಅಂದರೆ ಜ್ಞಾನದ ಮೂಲಕವಾಗಿ ದೇವರನ್ನು ಒಲಿಸಿಕೊಳ್ಬೇಕಂತೇಳಿ ಹೇಳಿಕೊಂಡವರು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಏನು ಮಾಡಿದ್ರಂತೆ, ದೇವರು ಲಯವಾಗಲಾರದತ್ತ ಶಾಶ್ವತವಾಗಿರುವಂಥ ಆತನ ಯಾರು, ದೇವರು. ಆ ದೇವರನ್ನು ಬಿಟ್ಟು ಅವ್ರು ಏನು ಮಾಡಿದ್ರಂತೆ, ಮನುಷ್ಯನನ್ನು, ಲಯವಾಗುವಂಥ ಮನುಷ್ಯನನ್ನು, ಪಶುಗಳನ್ನು, ಪಕ್ಷಿಗಳನ್ನು, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ಏನು ಮಾಡಿದ್ರು, ಅದಕ್ಕೆ ದೇವರ ಸ್ಥಾನವನ್ನು ಅವರು ಬಿಟ್ಟುಕೊಟ್ಟರು. ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ, ಮನಸ್ಸಿನ ದುರಾಶೆಗಳಂತೆ ಅವರು ನಡೆದುಕೊಂಡ್ರು, ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಅಂತೇಳಿ ದೇವರು ಅವ್ರನ್ನ ಏನು ಮಾಡಿಬಿಟ್ರು, ವಲಸಾದ ನಡತೆಗೆ, ಅಂದರೆ ವಲಸಾದ ನಡತೆ ಜೀವಿಸ್ಬೇಕಂತೇಳಿ ಅವರು ಇಷ್ಟಪಟ್ಟಂಥವ್ರಾದ್ರು ಪ್ರೇರಲ್ಲಿ. ನಾವು ನೋಡ್ತಾ 25ನೇ ವಚನ, ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರೂ ಸೃಷ್ಟಿಕರ್ತನೊಬ್ಬಾತನೇ ನಿರಂತರ ಸ್ತುತಿ ಹೊಂದತಕ್ಕನೆಂಬುದಾಗಿ ಪೌಲನಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯ. ಇಂತೆಲ್ಲ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದ ಅನೇಕವಾದಂಥ ತಪ್ಪಾದಂಥ ಕಾರ್ಯಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಕುಟುಂಬದಲ್ಲಿ ನಡೆಯುವಂಥ ಎಲ್ಲ ತಪ್ಪಾದಂಥ ಕಾರ್ಯಗಳು, ಇಂತೆಲ್ಲ ಕಾರ್ಯಗಳನ್ನು ಮಾಡಿದಂಥವ್ರು ಏನಾಗಿದ್ದಾರೆ, ಇವರು ಗತಿಸಿ ಹೋದ ಅಜ್ಞಾನದ ಕಾಲದಲ್ಲಿರ್ತಕ್ಕಂಥ ಜನರಾಗಿದ್ದಾರೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ಅವರು ಇಂಥದ್ದನ್ನು ಮಾಡಿದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರು ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಾಭಾವಿಕ ವಿರುದ್ಧವಾದ ಭೋಗವನ್ನು ಅನುಸರಿಸಿದ, ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತರದಿಂದ
ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೊಲಸಾದ ನಡತೆ ಕಡೆಗೆ ಹೋದರು, ಅನಿಷ್ಟ ಭಾವದ ಕಡೆಗೆ ಅವರು ಹೋದರು. ಪ್ರಿಯರೇ, ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಇಷ್ಟೆಲ್ಲ ಲಕ್ಷಣಗಳು ಎಲ್ಲಿದ್ದಾವೆ? ಇವು ಲೋಕದಲ್ಲಿರುವಂಥದ್ದು, ಅಜ್ಞಾನದಲ್ಲಿ ಇರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ನಾವು ನೋಡ್ತಾ ಇದ್ದೇವೆ, ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು. ಆದರೂ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗತಿಸಿ ಹೋದಂಥ ಕಾಲದಲ್ಲಿರ್ತಕ್ಕಂಥ ಜನರ ಲಕ್ಷಣಗಳು. ಪ್ರಿಯರೇ, ಹಲ್ಲೆಲೂಯಾ. ದೇವರನ್ನು ಬಿಟ್ಟು ತಮ್ಮ ಜ್ಞಾನವೇ ದೇವರೆಂಬುದಾಗಿ ನೆನೆಸಿದರು. ಆ ಜ್ಞಾನದಿಂದ ಅವರು ದೇವರನ್ನು ಹೋಲಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ದೇವರ ಒಂದು ಮಹತ್ವವನ್ನು ಬಿಟ್ಟರು. ಲೋಕಗಳಲ್ಲಿರ್ತಕ್ಕಂಥದ್ದುಗಳೆಲ್ಲವುಗಳನ್ನು ಅವರು ಹುಡುಕಿಕೊಂಡು ಹೋದರು. ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ತಮ್ಮತನಕ್ಕೆ ಒಪ್ಪಿಸಿಕೊಟ್ರು ಅವರು. ಹಲ್ಲೆಲೂಯಾ. ದುಷ್ಟತನವನ್ನು ನಡೆಸುವಂಥ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಕಾರ್ಯಗಳು, ಅಲ್ಲಿರ್ತಕ್ಕಂಥವುಗಳು ಯಾವುದಕ್ಕೆ ಸಾದೃಶ್ಯವಾಗಿದ್ದಾವೆ ಪ್ರಿಯರೇ? ಗತಿಸಿ ಹೋದಂಥ ಕಾಲದಲ್ಲಿರ್ತಕ್ಕಂಥ ಜನರ ಲಕ್ಷಣಗಳು. ಆದರೆ ದೇವರು ಇವತ್ತಿನ ದಿವಸ ನಮ್ಮನ್ನು ಶಾಶ್ವತವಾದ ಕಾಲಕ್ಕೆ ನೀವು ಬನ್ನಿರಿ ಎಂಬುದಾಗಿ ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶಾಶ್ವತವಾದಂಥ ಕಾಲದಲ್ಲಿರ್ತಕ್ಕಂಥವರ ಲಕ್ಷಣಗಳನ್ನು ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ ಪ್ರಿಯರ 5ನೇ ಅಧ್ಯಾಯ 22-23ನೇ ವಚನಗಳಲ್ಲಿ ದೇವರ ಆತ್ಮನಿಂದ ಉಂಟಾಗುವಂಥ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ ಎಂಬುದಾಗಿ ಹಂಗೆ ಓದಂಗೆಲ್ಲ ಶಮೆದಮೆ ಎಂಬುದಾಗಿ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೀರ್ಘ ಶಾಂತಿ ಎಂಬುದಾಗಿ ಬರುತ್ತೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದ್ಸಾರಿ ಓದ್ತಿರೋ ವಚನಗಳನ್ನು 5:22 ಓದ್ರಿ, 22-23 ಗಲಾತ್ಯ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವು ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ ಇರ್ತಕ್ಕಂಥ ನಮ್ಮ ಲಕ್ಷಣಗಳು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗತಿಸಿ ಹೋದಂಥವರ ಕಾಲದ ಲಕ್ಷಣಗಳು ಆ ರೀತಿಯಾಗಿದ್ದರೆ, ಶಾಶ್ವತ ಕಾಲದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮಕ್ಕಳ ಲಕ್ಷಣಗಳು ಈ ರೀತಿಯಾಗಿದ್ದರೆ, ದೇವರ ಆತ್ಮನವರಲ್ಲಿ ಇರುವ ಆತನಾಗಿದ್ದಾನೆ. ಆತನವರಲ್ಲಿದ್ದು ಫಲಗಳನ್ನು ಕೊಡುವ ಆತನಾಗಿದ್ದಾನೆ. ಪ್ರಿಯ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಗತಿಸಿ ಹೋದ ಕಾಲದಲ್ಲಿ ಅವರು ಮೂಢನಂಬಿಕೆಯನ್ನು ನಂಬುವವರಾಗಿದ್ದರು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ಮೌಢ್ಯತೆಯನ್ನು ನಂಬುವಂಥವ್ರು, ಮೂಢನಂಬಿಕೆಯನ್ನು ನಂಬುವಂಥದ್ರ ಕಡೆಗೆ ನಾವು ಹೋಗಬಾರ್ದು. ಸತ್ಯ ಏನಾಗಿದೆಯೋ, ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾನೆ. ಆ ಸತ್ಯವೇದದಲ್ಲಿ ಇರ್ಲಾರ್ದ ಸಂಗತಿಗಳು ಏನಾದರೂ ಇದ್ದರೆ, ಒಂದು ವೇಳೆ ನಿನಗೆ ತಿಳಿದಿದ್ದರೆ ನೀನು ಓದಿ ತಿಳ್ಕೊ. ನಿನಗೆ ಗೊತ್ತಿಲ್ಲ ಅಂತಂದರೆ ಸೇವಕರನ್ನು ನೀನೇನು ಮಾಡು, ಕೇಳು. ಮನುಷ್ಯರ ಮೊರೆಯನ್ನು ನೀನು ಹೋಗಬೇಡ. ಹಲ್ಲೆಲೂಯಾ. ಹಿಂದೆ ನಿನ್ನ ಪಿತೃಗಳು ಯಾವುದೋ ಒಂದು ತಪ್ಪಾದ ದಾರಿಯಲ್ಲಿ ಅವರು ತಿಳಿಯಲಾರದೆ ನಡೆದಿದ್ದಾರೇನು, ಅವರು ಮುತ್ತಾತಂದ್ರೆ ತಿಳಿಯಲಾರದೆ ನಡೆದಿದ್ದಾರೇನು. ಆದರೆ ನಿನ್ನನ್ನು ತಿಳಿದು ಕೂಡ ಮತ್ತೇನು ಮಾಡಬೇಡ, ತಪ್ಪನ್ನು ಮಾಡಬೇಡ. ಹಲ್ಲೆಲೂಯಾ. ಅದಕ್ಕಾಗಿಯೇ ಪೌಲ ಬಾರ್ನಬರು ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಿದರೂ ಕೂಡ ಆ ಜನರು ಏನು ಮಾಡಲಿಲ್ಲ, ತಿಳಿದುಕೊಳ್ಳಲಿಲ್ಲ ಪ್ರಿಯರೇ. ಆದರೆ ಇವತ್ತಾದರೂ ದೇವರು ನಿಮಗೆ ತಿಳಿಯುವಂಥ, ವಾಕ್ಯವನ್ನು ಗ್ರಹಿಸುವಂಥ, ನೀವು ಬದುಕಿಕೊಳ್ಳುವಂಥ, ನಿತ್ಯ ಜೀವನ ಪಡೆದುಕೊಳ್ಳುವಂಥ ಒಂದು ಮಾರ್ಗದ ಕಡೆಗೆ, ಸತ್ಯ ನಿತ್ಯ ಮೋಕ್ಷ ಮಾರ್ಗದ ಕಡೆಗೆ ದೇವರು ನಿಮ್ಮನ್ನು ನಡೆಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಏನಂತಂದರೆ, ನೀವು ಅಜ್ಞಾನದ ಕಾಲದ ಕಡೆಗೆ ಹೋಗಬೇಡ್ರಿ, ಗತಿಸಿ ಹೋದ ಜನರ ಲಕ್ಷಣದ ಕಡೆಗೆ ಹೋಗಬೇಡ್ರಿ. ದೇವರಲ್ಲಿ ಸ್ಥಿರವಾಗಿ ನಿಲ್ರಿ. ದೇವರ ಆತ್ಮನ ಫಲಗಳನ್ನು ಸ್ಥಿರವಾಗಿ ನೀವು ಅನುಭವಿಸ್ರಿ. ಇತರರು ನಿಮ್ಮನ್ನು ನೋಡಿ ಆ ಒಂದು ಲಕ್ಷಣಗಳು ಇದಾವೆ, ಇವರು ನಿಜವಾಗಲೂ ದೇವರ ಮಕ್ಕಳು ಎಂಬುದಾಗಿ ಅವರು ಗ್ರಹಿಸಿಕೊಳ್ಳುವ ಹಾಗೆ ದೇವರು ನಿಮ್ಮ ಮೂಲಕವಾಗಿ ಇತರರಿಗೆ ಸಾಕ್ಷಿ ಕೊಡುವಂಥ ಸ್ಥಿತಿಯ ಕಡೆಗೆ ನಿಮ್ಮನ್ನು ಏನು ಮಾಡ್ತಾನೆ, ಆತ ನಡೆಸ್ತಾನೆ ಪ್ರಿಯರೇ. ಕಾರಣ ಒಂದೇ, ದೇವರು ಮಾತ್ರ ನಮ್ಮನ್ನು ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಹಲ್ಲೆಲೂಯಾ.
ಯಾರು ಕೈ ಬಿಟ್ಟರು ಕೂಡ ಯಾರು ಕೈ ಬಿಡಲ್ಲ ರೀ, ದೇವರು ಕೈ ಬಿಡಲ್ಲ. ಹಲ್ಲೆಲೂಯಾ. ಕುಟುಂಬದವ್ರು ಕೈ ಬಿಡ್ಬೋದು, ತಂದೆ ತಾಯಿ ಕೈ ಬಿಡ್ಬೋದು, ಕಟ್ಟಿಕೊಂಡ ಹೆಂಡತಿ ಕೈ ಬಿಡ್ಬೋದು, ಗಂಡ ಕೈ ಬಿಡ್ಬೋದು, ಮಕ್ಕಳೇ ಕೈ ಬಿಡ್ಬೋದು. ಯಾರು ಕೈ ಬಿಟ್ಟರು ಕೂಡ ದೇವ್ರ ವಾಕ್ಯ ಹೇಳುವಂಥದ್ದಂದೆ, ನಾನು ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೆ ಇದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಸಂಗಡ ದೇವರು ಮಾತಾಡುವಂಥ ಒಂದು ಗುಂಪಿನ ಸಂಗಡ ಅಲ್ಲ, ಒಂದು ಅನೇಕ ವ್ಯಕ್ತಿಗಳ ಸಂಗಡ ಅಲ್ಲ, ದೇವರು ನಿನ್ನ ಸಂಗಡ ಏಕಾಂಗಿಯಾಗಿ ಆತ ನಿನ್ನ ಸಂಗಡ ಇರುವಂಥ ದೇವರಾಗಿದ್ದಾನೆ. ಶಾಶ್ವತ ಕಾಲಕ್ಕೆ ಆತ ನಿನ್ನನ್ನು ನಡೆಸಬೇಕಂತೇಳಿ, ತನ್ನ ಶಾಶ್ವತವಾಗಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ನೀನು ಜೀವಿಸುವ ಮಗನಾಗಬೇಕಂತೇಳಿ ದೇವರು ಇವತ್ತಿನ ದಿವಸ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಗತಿಸಿ ಹೋದ ಕಾಲವಲ್ಲ, ನಾವು ಶಾಶ್ವತವಾದಂಥ ನಿತ್ಯತ್ವ ಕಾಲದಲ್ಲಿ ಜೀವಿಸುವಂಥ ಮಕ್ಕಳ ಲಕ್ಷಣಗಳುಳ್ಳವರಾಗಿ ನಾವು ಕಂಡು ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಇನ್ನೆಷ್ಟು ಕಾಲದವರೆಗೆ ನೀನು ಗತಿಸಿ ಹೋದಂಥ ಜನರೋಪಾದಿಯಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿದೆ? ಇನ್ನೆಷ್ಟು ಕಾಲದವರೆಗೆ ನೀನು ಬಲಹೀನ ಸ್ಥಿತಿಯಲ್ಲಿದ್ದೀಯಾ? ಇನ್ನೆಷ್ಟು ಕಾಲದವರೆಗೆ ಅಜ್ಞಾನದ ಕಾಲದ ರೀತಿಯಲ್ಲಿ ಜೀವಿಸುವಂಥ ಜನರೋಪಾದಿಯಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿದ್ದೀಯಾ? ಅವರು ದೇವರನ್ನು ಬಿಟ್ಟರು, ದೇವರ ಸ್ವಭಾವ ಲಕ್ಷಣಗಳನ್ನು ಬಿಟ್ಟರು, ಆ ದೇವರ ಸ್ವಭಾವ ಶಕ್ತಿ ಲಕ್ಷಣಗಳನ್ನು ಈ ಲೋಕದಲ್ಲಿ ಅವರು ನೋಡಿದರು. ಇವತ್ತು ಈ ಲೋಕವನ್ನು ನೋಡ್ತಾ ಇದೀಯಾ? ನೀನು ದೇವರನ್ನು ನೋಡ್ತಾ ಇದೀಯಾ? ದೇವರ ಬಳಿಗೆ ಬರುವುದೇ ಆದರೆ ಪ್ರಿಯರೇ, ಸಹೋದರ ಸಹೋದರಿಯೇ, ಆತನು ನಿನ್ನನ್ನು ಶ್ರೇಷ್ಠವಾದಂಥ ಸ್ಥಿತಿಯಲ್ಲಿ ಇರಿಸುವಂಥ ದೇವರಾಗಿದ್ದಾನೆ. ಇವತ್ತು ನಾವು ನಂಬೋಣ, ವಿಶ್ವಾಸ ಇಡೋಣ. ಆ ಜನರು, ಗತಿಸಿ ಹೋದ ಕಾಲದ ಜನರು, ಅವರು ಎಲ್ಲರೂ ಕೂಡ ನಾಶನದ ಕಡೆಗೆ ನಡೆದರು ಪ್ರಿಯರೇ. ಅವರು ತಿರುಗಿಕೊಳ್ಳೋದಕ್ಕೆ ಮನಸ್ಸು ಮಾಡಲಿಲ್ಲ. ನಾವು ದೇವರ ಕಡೆಗೆ ಯಾಕೆ ಬರಬೇಕಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯ ಮಾರ್ಗಗಳನ್ನು ಹಿಡಿದ್ರು ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಯ್ಯೋ, ನಾನು ಉಂಟು ಮಾಡಿದಂಥ ನನ್ನ ಜನರು, ನಾನು ಉಂಟು ಮಾಡಿದಂಥ ನನ್ನ ಮಕ್ಕಳು, ಇವರು ನನ್ನ ಆಳುಗಳಲ್ಲ, ನನ್ನ ಮಕ್ಕಳೇ, ನನ್ನ ಸ್ನೇಹಿತರೇ ಎಂಬುದಾಗಿ ಆತನು ಕರೆದರೂ ಕೂಡ ಜನರು ದೇವರ ಕಡೆಗೆ ಬರಲಿಲ್ಲ, ನಾಶವಾಗಿ ಹೋದರು. ಆದರೆ ದೇವರು ಇವತ್ತಿನ ದಿವಸ ನಮ್ಮ ಮೇಲೆ ಹಾಕಿರುವಂಥ ಭಾರ ಒಂದೇ, ನಾವು ಯಾರು ನಾಶವಾಗಬಾರ್ದು. ಸಹೋದರ ಸಹೋದರಿ, ನೀನು ನಾಶವಾಗಬಾರ್ದು, ನಿನ್ನ ಕುಟುಂಬ ನಾಶವಾಗಬಾರ್ದು, ನೀನು ಶಾಶ್ವತ ಕಾಲದ ಕಡೆಗೆ ನೀನು ಬರಬೇಕಂತೇಳಿ ದೇವರು ಇವತ್ತಿನ ಸಮಯದಲ್ಲಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಅವರಿಗೆ ತಿಳಿಸಿ ಹೇಳಿದ್ರು ಕೂಡ ಅವರು ನಂಬಲಿಲ್ಲ. ಇವತ್ತು ದೇವರು ನಿನಗೆ ತಿಳಿಸಿದ್ದಾನೆ, ನೀನು ಕೂಡ ಅವರ ರೀತಿಯಲ್ಲಿ ನಂಬಲಾರದೆ ಹೋಗ್ತೀಯೇನೋ. ನಿನ್ನ ಯಥಾರ್ಥವಾದಂಥ ಭಕ್ತಿಯನ್ನು, ನಿನ್ನ ಯಥಾರ್ಥವಾದಂಥ ಭಕ್ತಿಯ ಜೀವಿತವನ್ನು ನೀನು ನಾಶಪಡಿಸ್ಕೊಳ್ತಾ ಇದೆಯಾ? ಈ ಸಮಯದಲ್ಲಿ ನಿನ್ನ ಜೀವಿತವನ್ನು ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೊ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಶಾಶ್ವತದ ಕಾಲದ ಕಡೆಗೆ ನೀನು ಬರುವಾಗ ದೇವರಿಗೆ ಸಂತೋಷವಾಗುತ್ತೆ ಎಂಬುದಾಗಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅರೇಜರ್ ಪ್ರಾರ್ಥನೆ ಮಾಡಿ, ಕೊನೆ ಪ್ರಾರ್ಥನೆ. ಸ್ತೋತ್ರ 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 ಸ್ವಾಮಿ. ಆಲಯದಲ್ಲಿ ಕೂಡಿ ಬರ್ತಕ್ಕಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ನೀನು ಆಶೀರ್ವಾದ ಮಾಡಪ್ಪ. ಅದ್ಭುತವಾಗಿ ನಿನ್ನ ದಾಸನ ಮುಖಾಂತರ ಆತ್ಮನುಡಿಗಳನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬೀಜದ ಉಪಾದಿಯಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡ್ಲಿಕ್ಕೆ ಆಗುವಂತೆ ಅದ್ಭುತವಾಗಿ ನಿನ್ನ ವಾಕ್ಯದಶಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅದ್ಭುತವಾಗಿ ಆಶೀರ್ವಾದ ಮಾಡಪ್ಪ. ವಿಶೇಷವಾಗಿ ಕರ್ತನೆ, ಹೌದು ಸ್ವಾಮಿ, ನಾವು ನಿನಗೆ ವಿರೋಧವಾಗಿ ಎದ್ದೇಳಲಾರಂತೆ, ನಿನಗೆ ಅವಿಧೇಯರಾಗಿ ಇರಲಾರಂತೆ ಸ್ವಾಮಿ, ನಿನಗೆ ವಿಧೇಯರಾಗಿ ಇರಿಸ್ತಕ್ಕಂಥ ನಮ್ಮನ್ನು ನಾಶುಂಟು ಮಾಡಪ್ಪ. ಅದ್ಭುತವಾಗಿ ದೇವರೇ, ನಾವು ಶಾಪಕ್ಕೊಳಗಾಗಲಾರಂತೆ ಸ್ವಾಮಿ, ಆಶೀರ್ವಾದಕ್ಕೆ ಒಳಗಾಗಲಿಕ್ಕೆ ಆಗುವಂತೆ ಸಹ ನದಿಸು ದೇವರೇ. ಹೌದು ಸ್ವಾಮಿ, ಪವಿತ್ರಾತ್ಮನ ಫಲಗಳ ಹೊರಗಳಿಂದ ನಮ್ಮನ್ನು ತುಂಬಿಸಪ್ಪ. ಪ್ರೀತಿ, ಸಂತೋಷ, ಸಮಾಧಾನದಿಂದ ಎಲ್ಲರಿಂದ ನಮ್ಮಲ್ಲಿ ಸ್ವಾಮಿ ಹಬ್ಬ ನಿನ್ನ ಆತ್ಮನ ಮುಖಾಂತರವಾಗಿ ನಡೆಸಪ್ಪ. ಅದ್ಭುತವಾದ ಕಾರ್ಯನುಂಟು ಮಾಡಿ ಕರ್ತನೆ. ವಿಶೇಷವಾಗಿ ಸ್ವಾಮಿ, ಅದ್ಭುತವಾಗಿ ದೇವರು ಕೂಡಿ ಬರ್ತಿರುವಂಥ ಎಲ್ಲ ದೇವರ ಜನರನ್ನು ಆಶೀರ್ವಾದ ಮಾಡಪ್ಪ. ಅದ್ಭುತವಾಗಿ ಅವರ ದುಃಖ ದುಮ್ಮಾನಗಳಿಂದ ಬಿಡುಗಡೆ ಮಾಡು. ಕುಟುಂಬದಲ್ಲಿ ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ನೆಲೆಗೊಳಿಸಪ್ಪ. ಅದ್ಭುತವಾದ ಕಾರ್ಯನುಂಟು ಮಾಡಿ ಕರ್ತನೆ. ವಿಶೇಷವಾಗಿ ಅಪ್ಪ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ ಕರ್ತನೆ. ಅದ್ಭುತವಾಗಿ ನನ್ನ ಗ್ರಾಮಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನಪ್ಪ. ನನ್ನ ಗ್ರಾಮ ರಕ್ಷಣೆ ಮಾರ್ಗ ಬರ್ಲಿಕ್ಕೆ ಆಗುವಂತೆ ಸಹಾಯ ದಿಗಿಸಪ್ಪ. ಹಬ್ಬ ದೇವರೇ, ಮನ ತೆರಿಗೆ ಎಲ್ಲರೂ ನೀನೇ ಸದ್ಯ ತಿಳ್ಕೊಂಡ ದೇವರೇ, ಮನ ತೆರಿಗೆ ನಿನ್ನ ಪಾದಪೀಠಕ್ಕೆ ಬರ್ಲಿಕ್ಕೆ ಆಗುವಂತೆ ಸಹಾಯ ದಿಗಿಸು. ಅದ್ಭುತವಾದ ಒಂದು ಉಜ್ಜೀವನದ ಕಾರ್ಯಗಳು ಉಂಟಾಗ್ಲಿಕ್ಕೆ ಆಗುವಂತೆ ಸಹಾಯ ದಿಗಿಸು ಕರ್ತನೆ. ನಿನ್ನೇ ನಂಬಿದ್ದೇವೆ ಸ್ವಾಮಿ, ನಿನ್ನನ್ನು ಎದುರು ನೋಡ್ತಾ ಇದ್ದೇಪ್ಪ. ಯಾವ ರೀತಿಯಾಗಿ ಸ್ವಾಮಿ ಆವತ್ತಿನ ದಿನಗಳಲ್ಲಿ ಸ್ವಾಮಿ ಹಬ್ಬ ಸಮಾರ್ಯ ಪಟ್ಟಣ ಯಾವ ರೀತಿಯಾಗಿ ರಕ್ಷಣೆ ಮಾರ್ಗಕ್ಕೆ ಬಂದು ಸ್ವಾಮಿ, ಅದೇ ರೀತಿ ನನ್ನ ಗ್ರಾಮಕ್ಕೆ ನೀನು ಕಾಲಿಟ್ಟಿದ್ದೀಯಪ್ಪ. ಅದೇ ಮಾರ್ಗದಲ್ಲಿ ಬರ್ಲಿಕ್ಕೆ ಆಗುವಂತೆ ಸಹಾಯ ದಿಗಿಸಪ್ಪ. ಎಲ್ಲ ಕುಟುಂಬ ನೀನು ಹಸ್ತಕೊಳ್ತಿದ್ದೇವೆ ಸ್ವಾಮಿ. ಎಲ್ಲ ಕುಟುಂಬ ನೀನು ಆಶುಂಟು ಮಾಡಪ್ಪ. ಸಭೆಯಾಗಿ ಕೂಡುವುದನ್ನು ಬಿಟ್ಟಿರುವಂತ ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ ಸ್ವಾಮಿ. ಮನ ತೆರಿಗೆ ಪುನಃ ಹಿಂತಿರುಗಿ ಸ್ವಾಮಿ ನಿನ್ನ ಆಲಯದಲ್ಲಿ ಕೂಡಿ ಬರ್ಬೇಕು ಸಹಾಯ ದಿಗಿಸಪ್ಪ ದೇವರೇ. ನಿನ್ನೆ ನಂಬಿದ್ದೇವೆ ಸ್ವಾಮಿ, ನೀತನ ಆಶುಂಟು ಮಾಡಪ್ಪ. ಕೃಪೆ ಕೊಡು ಸ್ವಾಮಿ. ನಮ್ಮ ಸಭೆಗೆ ದೇವರೇ ಒಂದು ಆಲಯ ಕಟ್ಟಲಿಕ್ಕೆ ಆಗುವಂತೆ ಒಂದು ಆಲಯವನ್ನು ಸ್ಥಳವನ್ನ ಸಿದ್ಧ ಮಾಡಪ್ಪ. ಅನುಕೂಲವನ್ನು ಮಾಡಪ್ಪ. ದೊಡ್ಡ ಕಾರ್ಯಗಳು ಸ್ವಾಮಿ, ಉಜ್ಜೀವನದ ಕಾರ್ಯಗಳು ಈ ಊರಿನ ಮುಖಾಂತರ ನಡಲಿಕ್ಕೆ ಆಗುವಂತೆ ಸಹಾಯ ದಿಗಿಸಪ್ಪ. ಅನೇಕ ಸ್ವಾಮಿ ಅಪ್ಪ ನಮ್ಮ ಗ್ರಾಮಗಳಲ್ಲಿ ಪ್ರಾರ್ಥನೆ ಎದ್ದಲಿಕ್ಕೆ ಆಗುವಂತೆ ಅನೇಕ ಸ್ವಾಮಿ ಹಬ್ಬ ನಿನ್ನ ಕಾರ್ಯಗಳು ನಡಲಿಕ್ಕೆ ಆಗುವಂತೆ ಸಹಾಯ ದಿಗಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ ಕುಮಾರನಿಗೆ
ಬಂದರೆ ಯೇಸು ಕ್ರಿಸ್ತನ ಶಾಶ್ವತ ಕೃಪೆ, ಪರಿಶುದ್ಧಾತ್ಮರ ಶಾಶ್ವತ ಅನ್ಯತೆ ನಡೆಸಲಿಕ್ಕೆ ಬಲಪಡಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ತಿಮ್ಮಾಪುರ ಗ್ರಾಮದ ಸಭೆಯ ಮಕ್ಕಳ ಸಂಗಡಲ್ಲೂ ಇವತ್ತಿನ ದಿವಸ ಎಲ್ಲೆಲ್ಲಿ ಆರಾಧನೆ ನಡೀತವೆ ಅವರೆಲ್ಲರ ಸಂಗಡಲ್ಲೂ, ಸಕಲ ಸದ್ಭಕ್ತರ ಸಂಗಡಲ್ಲೂ, ಪ್ರಪಂಚದ ಸಂಗಡಲ್ಲೂ, ಎಲ್ಲರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು